ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 39ನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ಕೋನಗಳು 55 ಡಿಗ್ರಿ ಪ್ಲಸ್ 3a ಮತ್ತು 115 ಡಿಗ್ರಿ ಮೈನಸ್ 2a ಪ್ರತಿಯೊಂದು ಇನ್ನೊಂದರ ಪರಿಪೂರಕವಾಗಿದ್ದರೆ ಏನ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಪರಿಪೂರಕ ಆದ್ರೆ ಏನು? ಈ ಒಂದು ನಿಯಮದ ಪ್ರಕಾರ ಕೊಟ್ಟಿರುವಂತಹ ಎರಡು ಕೋನಗಳ ಮೊತ್ತವು 180 ಡಿಗ್ರಿ ಗೆ ಸಮವಾಗಬೇಕು. ಸೊ ಇಲ್ಲಿ ಪರಿಪೂರಕ ಕೋನ ಅಂದ್ರೆ ಏನ್ ಹೇಳಿ, ಎರಡು ಕೋನಗಳ ಮೊತ್ತವು 180 ಡಿಗ್ರಿ ಆಗಿದ್ರೆ ಅವುಗಳನ್ನ ನಾವು ಪರಿಪೂರಕ ಕೋನಗಳು ಅಂತ ಹೇಳ್ತೇವೆ. ಸೊ ಹಾಗಾಗಿ ಈ ಎರಡು ಕೋನಗಳು ಹೇಗಿದೆ ಅಂತೆ, ಪರಿಪೂರಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ 55 ಪ್ಲಸ್ 3a ಪ್ಲಸ್ 115 ಡಿಗ್ರಿ ಮೈನಸ್ 2a, ಸೊ ಇವುಗಳ ಮೊತ್ತ ಎಷ್ಟಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಸೊ ಇವುಗಳನ್ನ ಕೂಡ್ಬೇಕಾಗತ್ತೆ. 55 ಡಿಗ್ರಿ ಪ್ಲಸ್ 3a ಪ್ಲಸ್ 115 ಡಿಗ್ರಿ ಪ್ಲಸ್ ಮೈನಸ್ 2a ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇಲ್ಲಿ ಈಗ 55 ಡಿಗ್ರಿ ಪ್ಲಸ್ 115, ಸೊ ಇದೆಷ್ಟಾಗುತ್ತೆ? 170 ಡಿಗ್ರಿ ಆಗತ್ತೆ ಅಲ್ವಾ? ಸೊ 3a ಮೈನಸ್ 2 ಏನಾಗುತ್ತೆ? ಪ್ಲಸ್ a ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ a ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 170 ಡಿಗ್ರಿ. ಸೊ a ಈಸ್ ಈಕ್ವಲ್ ಟು 10 ಡಿಗ್ರಿ ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಏನ ಬೆಲೆ ಏನಾಗುತ್ತೆ ಹೇಳಿ? 10 ಡಿಗ್ರಿ ಆಗುತ್ತೆ. ಓಕೆ, ಥ್ಯಾಂಕ್ ಯು.